ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಪ್ರೀತಿಸಿ ಮದುವೆಯಾಗಿ 3 ತಿಂಗಳ ಗರ್ಭಿಣಿಯಾಗಿರುವಂತಹ ಹೆಂಡತಿಯನ್ನು ಬಿಟ್ಟು ಗಂಡ ಪರಾರಿಯಾಗಿದ್ದಾನೆ. ನೀನೇ ಬೇಕು ಅಂತ ಹೇಳಿ ಪ್ರೀತಿಸಿ ಮದುವೆಯಾಗಿ 3 ತಿಂಗಳ ಗರ್ಭಿಣಿ ಮಾಡಿ ಎಸ್ಕೇಪ್ ಆದ. ಪ್ರೀತ್ಸೆ ಅಂತ ಹಿಂದೆ ಬಿದ್ದವನು ಮದುವೆಯಾಗಿ 3 ತಿಂಗಳಿಗೆ ಜೂಟಾದಂತಹ ಘಟನೆ ಇದು. ನ್ಯಾಯ ಕೇಳೋದಕ್ಕೆ ಹೋದರೆ ಕೊಲೆ ಮಾಡುವಂತಹ ಬೆದರಿಕೆಯನ್ನು ಒಡ್ತಿದ್ದಾನಂತೆ ಈತ. ಕೊಲೆ ಮಾಡೋದಾಗಿ ಪತಿ ಹೇಮಂತ್ ಕುಮಾರ್ ಬೆದರಿಕೆಯನ್ನು ಒಡ್ಡಿದ್ದಾನೆ. ಪತಿಗಾಗಿ ಪೊಲೀಸ್ ಠಾಣೆಯನ್ನು ಅಲಿತಾ ಇದ್ದಾರೆ ಗರ್ಭಿಣಿ ಪತ್ನಿ. ನೀನೇ ಬೇಕು ಅಂಥೇಳಿ ಪ್ರೀತಿಸಿ ಮದುವೆಯಾಗಿ ಈಗ ಆ ಮಹಿಳೆ 3 ತಿಂಗಳ ಗರ್ಭಿಣಿ. ಈ ಸಂದರ್ಭದಲ್ಲಿ ನೀ ನನಗೆ ಬೇಡ ಅಂಥೇಳಿ ಆತ ಎಸ್ಕೇಪ್ ಆಗಿದ್ದಾನೆ. ಕುಣಿಗಲ್ ಮೂಲದ ಯುವತಿ ಬೆಂಗಳೂರಿನ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ವೇಳೆ ಪರಿಚಯವಾಗಿರ್ತಾನೆ ಯುವಕ ಹೇಮಂತ್ ಕುಮಾರ್. ಪ್ರೀತಿಸಿ ಕಳೆದ ಫೆಬ್ರವರಿಯಲ್ಲಿ ಇಬ್ಬರೂ ಕೂಡ ಮದುವೆ ಆಗಿರ್ತಾರೆ. ಮದುವೆ ನಂತರ ಸ್ನೇಹಿತರ ರೂಮ್ನಲ್ಲಿ ಇಬ್ಬರೂ ಕೂಡ ಸಂಸಾರ ನಡೆಸ್ತಿರ್ತಾರೆ. ಈ ಮಧ್ಯೆ ಗರ್ಭಿಣಿಯಾಗಿದ್ರು ಪತ್ನಿ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಸದ್ಯ ಪತ್ನಿಯ ನಡತೆ ಸರಿ ಇಲ್ಲ ಅಂಥೇಳಿ ಪತಿ ದೂರ್ತಾ ಇದ್ದಾನಂತೆ. ಪತಿ ಹೇಮಂತ್ ಕುಟುಂಬಸ್ಥರ ಮೇಲೆ ಕಿರುಕುಳದ ಆರೋಪವನ್ನು ಹೇಮಂತ್ ಪತ್ನಿ ಮಾಡ್ತಾ ಇರುವಂಥದ್ದು. ನೊಂದ ಪತ್ನಿಯಿಂದ ಪಶ್ಚಿಮ ವಿಭಾಗದ ಪೊಲೀಸ್ ಠಾಣೆಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ನನ್ನ ಗಂಡ ನನಗೆ ಬೇಕು ಅಂಥೇಳಿ ಈಗ ಪತ್ನಿ ಪಟ್ಟನ್ನು ಹಿಡಿದಿರುವಂಥದ್ದು, ಪೊಲೀಸರ ಮೊರೆ ಹೋಗಿರುವಂಥದ್ದು. ಈತನೇ ಹೇಮಂತ್ ಕುಮಾರ್. ಪ್ರೀತಿಸಿ ಮದುವೆ ಆಗಿರ್ತಾನೆ, ಸಂಸಾರವನ್ನು ಕೂಡ ಮಾಡಿರ್ತಾನೆ. ಹೆಂಡತಿ 3 ತಿಂಗಳ ಗರ್ಭಿಣಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವಳ ನಡತೆ ಸರಿ ಇಲ್ಲ, ಅವಳ ಜೊತೆಗೆ ನಾನು ಸಂಸಾರ ಮಾಡಲ್ಲ ಅಂಥೇಳಿ ಅಲ್ಲಿಂದ ಈಗ ಕಾಲು ಕಿತ್ತಿರುವಂಥದ್ದು. ಈಗ ಮೋಸ ಹೋಗಿರುವಂತಹ ಮಹಿಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ನನಗೆ ನ್ಯಾಯ ಕೊಡಿಸಬೇಕು ಅಂಥೇಳಿ ಪೊಲೀಸರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾಳೆ. ಕುಣಿಗಲ್ ಮೂಲದ ಯುವತಿ ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಹೇಮಂತ್ ಕುಮಾರ್ ಪರಿಚಯ ಪ್ರೀತಿಯಾಗಿ ಇಬ್ಬರೂ ಕೂಡ ಮದುವೆ ಆಗಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಈಗ ಇದೇ ಯುವತಿಯೇ ಹೇಳಿಕೊಳ್ತಾ ಇರುವಂಥದ್ದು. ಈಗ ನನಗೆ ಮೋಸ ಮಾಡಿದ್ದಾನೆ, ಗರ್ಭಿಣಿ ಅನ್ನುವಂತಹ ವಿಚಾರ ಗೊತ್ತಾಗ್ತಿದ್ದ ಹಾಗೆ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದಾನೆ ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೇಮಂತನವರು ನನ್ನ ಗಂಡ ಲವ್ ಮ್ಯಾರೇಜ್ 1 ವರ್ಷ ಆಯಿತು. ಮೊನ್ನೆ ಫೆಬ್ರವರಿನಲ್ಲಿ ಮದುವೆ ಮಾಡ್ಕೊಂಡ. ಈಗ ಪ್ರೆಗ್ನೆನ್ಸಿ ಮಾಡಿ ಇವಾಗ ನನ್ನ ಮದುವೆನೇ ಆಗಿಲ್ಲ, ಹಿಂಗಿಂತ ಕ್ರಿಯೇಟ್ ಮಾಡ್ತಿದ್ದೇನೆ. ಮದುವೆ ಮಾಡಿಕೊಂಡು ನಾನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇವಾಗ ಯಾವಳ ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ದೇನೆ. ನಮ್ಮ ಅತ್ತೆ ಇಂಥ ಜೊತೆ ಬೇಕಾಗಿಲ್ಲ ಅಂತ ಇದು ನಮ್ಮ ಅತ್ತೆ ಇದು ಮಾಡ್ತಿದ್ದಾರೆ ಶಿವಶಂಕರಿ ಅಂತ. ಇಲ್ಲ ಲವ್ ಮ್ಯಾರೇಜ್ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಕುಣಿಗಲ್ ಅವ್ರು ಮದುವೆ ಆಗಿದ್ದು ಕುಣಿಗಲ್ ಹತ್ರ. ಸರ್ ನಾನು ಮಾಲ್ಗೆ ಹೋಗ್ತಾಯಿದ್ದೆ, RR ನಗರ ಗೋಪಾಲನ್ ಮಾಲ್ ಹತ್ರ ಪರಿಚಯ ಆಗಿ ಪರಿಚಯದಿಂದ ಫ್ರೆಂಡ್ಶಿಪ್ಪಿಂದ ಲವ್ ಮಾಡಿಕೊಂಡು ಈಗ ಪ್ರೆಗ್ನೆನ್ಸಿ ಆಗಿದ್ರೆ ಬೇಡ ಅಂತ ಇರೋದು. ಇವಾಗ ನನ್ನ ಮದುವೆನೇ ಆಗಿಲ್ಲ, ನಾನು ಕುಡ್ದಿದ್ದೆ, ಪ್ರತಿಯೊಂದಕ್ಕೂ ಕುಡ್ದಿದ್ದೆ ಅಂತ ಹೇಳ್ತಿದ್ದಾನೆ ನನ್ನ ಗಂಡ. ಇವಾಗ ಬೇಡ, ಅವಳ ಗೊತ್ತಿಲ್ಲ ನನಗೆ ಅಂತ ಇದು ಮಾಡ್ತೇವೆ. ಮದುವೆ ಫೋಟೋಸು ವೀಡಿಯೋಸು ಜೊತೆಗೆ ಬಾಳಿರೋದು ತಿರುಗಿದವು ಎಲ್ಲ ಪ್ರೂಫ್ ಇದ್ದಾವೆ ಸರ್ ನನ್ನ ಹತ್ರ. ಕಂಪ್ಲೇಂಟ್ ಗಂಡ ಬೇಕು ಅಂತಲೇ ಕೊಟ್ಟಿದ್ದೀನಿ. ನಮ್ಮ ಅತ್ತೆ ಅವರೆಲ್ಲ ಕಿರುಕುಳ ಕೊಡ್ತಾಯಿದ್ರು, ವರದಕ್ಷಿಣೆ ತೊಗೋಬಾ, ಅದು ಇದು ತಗೋಬಾ ಅಂತ. ಅಮ್ಮ ಆಗಿದ್ದು ಗೊತ್ತಿಲ್ಲ ಸರ್. ನಾನೆಲ್ಲನೂ ಬಿಟ್ಟು ಇವ್ನು ನಂಬ್ಕೊಂಡು ಬಂದಿದ್ದು ಸರ್. ನಾನು ಜೊತೆಗೆ ಸಂಸಾರ ಮಾಡಿರೋದು ಫೋಟೋಗಳಿದ್ದಾವೆ ಸರ್. ಜೊತೆಗೆ ಮಲ್ಕೊಂಡಿರೋ ನನ್ನ ಗಂಡನೇ ತೊಗೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಸರ್. ಎಲ್ಲ ಪ್ರತಿಯೊಂದು ನನ್ನದೇನಿದೆ ಪರ್ಸ್ನಲಲ್ಲೇ ನನ್ನ ಗಂಡ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನಿಮ್ಮ ಕಡೆಯಿಂದ ವರದಕ್ಷಿಣೆ ತೊಗೋಬಾ, ನಿಮ್ಮ ಅಮ್ಮನ ಕಡೆಯಿಂದ ಒಂದು ಮನೆ ಕೊಡಿಸ್ಕೊಬಾ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ರೆಕಾರ್ಡು ಪಿನ್ ಎಲ್ಲ ಪ್ರಿಂಟರ್ನಲ್ಲಿ ಇದ್ದಾವೆ ಸರ್. ಗೊತ್ತಿಲ್ಲ ಸರ್, ಇವಾಗ ನನಗೆ ಬೇಡ ಅಂತ ಇದ್ಮೇಲೆ ನಾನೆಲ್ಲರೂ. ಇದು ಕುಣಿಗಲ್ ಮೂಲದ ಯುವತಿ ಮಾಡ್ತಾ ಇರುವಂತಹ ಆರೋಪ. 3 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು, ಸಂಸಾರವನ್ನು ಕೂಡ ನಡೆಸ್ತಾ ಇದ್ವಿ. ಈಗ ನಾನು ಗರ್ಭಿಣಿ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ನನ್ನ ಬಗ್ಗೆನೇ ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾನೆ, ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾನೆ, ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಇದರ ಬಗ್ಗೆ ಕೇಳೋದಕ್ಕೆ ಹೋದರೆ ಈಗ ನನ್ನ ಮೇಲೆ ದಬ್ಬಾಳಿಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಿರುವಂಥದ್ದು.